ಮತಗಳು ಆಗಿದೆ ಅದೇಪ್ಪ ಅದೇ ಹೇಳಿದ್ನಲ್ಲ, ವೋಟರ್ಸ್ ಲಿಸ್ಟನ್ನು ಇರೋ ಯಾರು ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಅವ್ರನ್ನ ತೆಗೆದಾಕ್ಬಿಡೋದು, ಯಾರು ಇನ್ಎಲಿಜಿಬಲ್ ವೋಟರ್ಸ್ ಇದ್ದಾರೆ ಅವ್ರನ್ನ ಸೇರಿಸೋದು. ಅವ್ರು ವೋಟ್ರೇ ಅಲ್ಲ. ಅದು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಡೀತಾ ಸ್ಟೇಟಲ್ಲಿ ಇದು ಒಂದರಲ್ಲಿ ಅಂತ ಎಲ್ಲ ಇಡೀ ದೇಶದಲ್ಲಿ ನಡೀತದೆ. ಹಾಗಾದ್ರೆ ಕಾಂಗ್ರೆಸ್ ಬಿಜೆಪಿ ಅವ್ರು ಹೇಳ್ತಾರೆ 9 ಹೆಂಗೆ ಗೆಲ್ತು ಕರ್ನಾಟಕದಲ್ಲಿ ಈ ತರ ಇಲ್ಲಿ ಹಾಗಾದರೆ ಇದು ಹೆಂಗೆ ಸೋತು ನಾವು? 8 ಔಟ್ ಆಫ್ 8 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾವುದಾದ್ರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಲಿ ಮಹದೇವಪುರದಲ್ಲೇ ಒಂದರಲ್ಲಿ ಯಾಕೆ ಸೋತು ನಾವು? ಒಂದೇ ಸೆಗ್ಮೆಂಟು. ಇನ್ನು ಉಳಿದ ಎಲ್ಲ ಸೆಗ್ಮೆಂಟ್ಗಳಲ್ಲೂ ಕೂಡ ನಾವು ಲೀಡ್ ಇದ್ದೀವಿ. ಅದೊಂದರಲ್ಲಿ ಮಾತ್ರ ಎಲ್ಲ ಲೀಡು ಬಂದಿದ್ದನ್ನೆಲ್ಲ ಅಳಿಸಾಕ್ಬಿಡ್ತು. ಅದು ಹೆಂಗೆ? ಅದಕ್ಕೆ ರಾಹುಲ್ ಗಾಂಧಿ ಹ್ಯಾಸ್ ಗಾಟ್ ಪ್ರೂಫ್ ಎವಿಡೆನ್ಸ್ ಟು ದೋ ದಟ್ ಹೌ ಎಲಿಜಿಬಲ್ ವೋಟರ್ಸ್ ಆರ್ ರಿಮೂವ್ಡ್, ಹೌ ineligible voters are included in the voters list. ಸರ್, ಈಗ ಸಾಕ್ಷ್ಯಗಳು ಇರೋದೇ ನಿಜ ಆದ್ರೆ ಅದನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಯಾಕೆ ಹೋಗ್ಬಾರ್ದು? ಹೋಗ್ತೀವ್ರಿ, ಕೋರ್ಟ್ಗೆ ಹೋಗೋದು ಬೇರೆ ವಿಚಾರ. ಅಷ್ಟೊತ್ತಿಗೆ ಕೋರ್ಟ್ನಲ್ಲಿ ಇತ್ತಿರ್ತಾಗ ಅವರಿಗೆ ಎಲೆಕ್ಷನ್ ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತು. ಹೋಗ್ಲೇ ಇಲ್ಲ ಇನ್ನು ಬೇರೆ ಪ್ರಶ್ನೆ. ಇನ್ನೊಂದು ಎಲೆಕ್ಷನ್ ಬಂದ್ಬಿಡ್ತದೆ. ಭಾಳ ಎಲೆಕ್ಷನ್ ಕೇಸ್ಗಳಲ್ಲಿ ಏನಾಗಿದ್ದಾವೆ ಅಂತ ಗೊತ್ತಾಗಿದೆಯಲ್ಲ. ಎಲೆಕ್ಷನ್ ಕೇಸ್ಗಳು ಅದು ಇತ್ಯರ್ಥಾಗ ಹೋದ್ರೊಳಗೆ ಟರ್ಮೇ ಮುಗಿದೋಗಿರ್ತದೆ. ಸರ್, ಕರ್ನಾಟಕದಲ್ಲಿ ಎಷ್ಟು ಕಡೆ ಹಂಗ ಆಗಿದೆ ಅನ್ನೋಂಥ ಅನುಮಾನ ಇದೆ ಸರ್. ಈಗ ಅವರು ಎಲ್ಲ ಕಡೆ ಮಾಡಲ್ಲ, ಇನ್ನು ಸೆಲೆಕ್ಟೆಡ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾತ್ರ ಮಾಡ್ತಾರೆ, ಎಲ್ಲ ಕಡೆ ಮಾಡಕ್ಕೆ ಹೋಗಲ್ಲ ಅಲ್ವಾ? ಇವನು ಕೇಳಿ ಇವನಿಗೆ ಒಂದು ಸಾರಿ ನನಗೆ ತೋರಿಸ್ತಾ ಹೆಂಗೆ ಮ್ಯಾನಿಪುಲೇಟ್ ಮಾಡ್ತಾರೆ ಇದನ್ನು. ವೋಟ್ ಮಿಷಿನ್ ಇದೆಯಲ್ಲ, ಅದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್, ಅದನ್ನು ತೋರಿಸ್ತಾ ಇವನು ನಂಗೆ ಒಂದು ಸಾರಿ. ಬಟ್ ಏನು ಮಾಡೋದು, ಈ ಲಾಸ್ಟ್ ಎಲೆಕ್ಷನಲ್ಲೂ ಆಗಿರ್ಬೋದಾ ಅಂತ ಆಗಿದೆ. ಅಸೆಂಬ್ಲಿ ಎಲೆಕ್ಷನಲ್ಲಿ ಆಗಿಲ್ಲ, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಆಗಿಲ್ಲ. ಸರ್, ಈಗ ಕೇಂದ್ರ ಚುನಾವಣಾ ಆಯೋಗ ಹೇಳಿದೆ ಬಿಹಾರದ ರೀತಿಯಲ್ಲಿ ಎಲ್ಲಾ ಕಡೆನೂ ನಾವು ಪರಿಷ್ಕರಣೆ ಶುರು ಮಾಡ್ತೀವಿ, ಎಲ್ಲಾ ರಾಜ್ಯಗಳಲ್ಲೂ ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಬಿಹಾರದಲ್ಲಿ ಏನ್ ಇಶ್ಯೂ ರೈಸ್ ಆಗಿದೆ, ಈ ನೀವೇನು ಹೇಳಿದ್ರಿ ಇಷ್ಟೊತ್ತು, ಇದು ಕೇವಲ 1-2 ರಾಜ್ಯಕ್ಕೆ ಸೀಮಿತ ಆಗಿತ್ತು. ಎಲ್ಲಿ ಎಲೆಕ್ಷನ್ ನಡೀತಿದೆ ಏನ್ ಮಾಡ್ತಾರೆ ಗೊತ್ತಾ, ವೋಟರ್ಸ್ ಲಿಸ್ಟ್ನೇ ಬದಲಾಯಿಸ್ಬಿಡ್ತಾರೆ. ಈಗ ನಾವು ನೋಡಿದೀವಲ್ಲ, ವೋಟರ್ಸ್ ಲಿಸ್ಟ್ ಒಂದು ಸಪ್ಲೈ ಮಾಡಿರ್ತಾರೆ, ಅಲ್ಲಿ ಕೂತಿರೋದು ಅವತ್ತು ಎಲೆಕ್ಷನ್ ದಿನ ಬೇರೆ ವೋಟರ್ಸ್ ಲಿಸ್ಟೇ ಇರ್ತದೆ. ಸರ್, ಸುರ್ಜೇವಾಲರು ಶಾಸಕರ ಸಚಿವರ ಸಭೆ ಮಾಡಬಹುದು, ಅಧಿಕಾರಿಗಳ ಸಭೆ ಮಾಡಬಾರ್ದು, ಇದು ಕಾನೂನು ಬಾಹಿರ, ಸಂವಿಧಾನ ಬಾಹಿರ ಅಂತೇಳಿ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸರ್. ಸುರ್ಜೇವಾಲರು ಅಧಿಕಾರಿಗಳ ಸಭೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಸರ್. ರಾಜಣ್ಣ ಹೇಳಿದ್ದಾರೆ ಅದು ಸಂವಿಧಾನ ಬಾಹಿರ ಅಂತ ಸರ್. ಈಗ ಆಫೀಸರ್ಸ್ ಎಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಒಂದು ಮಾತುಗಳು ಚರ್ಚೆ ಆಗ್ತಾ ಇದೆ ಸರ್ ಬೆಂಗಳೂರಲ್ಲಿ. ಮಾಡಿದ್ರೆ ತಪ್ಪು. ಕಳೆದ ಬಾರಿ ಬಂದಾಗ ಶಾಸಕರದಾಯ್ತು, ಸಚಿವರದಾಯ್ತು, ಅದಾದ ತಕ್ಷಣ ಕೆಲವು ಉತ್ತರ ಭಾರತದ IAS ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಇಟ್ ಈಸ್ ನಾಟ್ ಕರೆಕ್ಟ್. ಅಧಿಕಾರಿಗಳು ಮೀಟಿಂಗ್ ಮಾಡಿಲ್ಲ. ನಿಮ್ ಗಮನಕ್ಕಿಲ್ವಾ ಸರ್ ಇದು? ನನ್ನ ಗಮನಕ್ಕೆಲ್ಲ ಮಾಡೇ ಇಲ್ಲ. ರಾಜಣ್ಣ ಹೇಳಿಕೆ ಕೊಡ್ತಾರೆ ಸರ್, ಆತರ ಹಿಂಗ್ ಮಾಡಿದ್ದಾರೆ, ಇದು ಕೇಳಪ್ಪ ಯಾವುದು ಯಾರ ಆಫೀಸರ್ಸ್. Sir, you are saying that no such meetings have happened. Surjewala hasn't had any meeting of the officials or North Indian officials. No, it is not correct. He has not held the meeting of the North Indian officers. It is not true. What about the case made by K.N. Rajanna reiterating that there is going to be a revolution? But I didn't understand in Kannada. Sir, ಈಗ just wanted to ask
Rahul Gandhi sir has made the claim in parliament that he has got the proof that in Lok Sabha elections in Karnataka, in one parliamentary constituency, there was some voter addition, and that election commission cannot go away with it. He will come for them. And now election commission has responded that the Congress party didn't file any kind of appeal with the DM or CEOs, and even the election commission mentioned that no complaints were made from the Congress side, even on the seats on which they had lost. So how do you look at it? Many a times we have complied, but election commission responded negatively. ಸರ್, ಈಗ ಮಹದಾಯಿ ವಿಚಾರದಲ್ಲಿ ಗೋವಾ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ನಾವು ಯಾವ ಕಾರಣಕ್ಕೂ ಕೂಡ ಯೋಜನೆ ಆಗೋದು ಬಿಡಲ್ಲ ಅನ್ನೋ ಥರದಲ್ಲಿ. ಟ್ರಿಬ್ಯುನಲಲ್ಲಿ ಇತ್ಯರ್ಥ ಆಗ್ಬಿಟ್ಟಿದೆ. ದೇರ್ ಇಸ್ ನೋ ಕೇಸ್ ಪೆಂಡಿಂಗ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್. ದಿ ಮ್ಯಾಟರ್ is settled in the tribunal. When such being the case, how can Goa Chief Minister tells like this? See, only thing is, it is to be cleared by the Environment Department. ಅಲ್ಲ, ಅವರು ಪದೇ ಪದೇ ಏನಂದ್ರೆ ಕಂಟೆಂಪ್ಟ್ ಪಿಟಿಷನ್ ಮೂವ್ ಮಾಡ್ಲಿಕ್ಕೂ ಮೊನ್ನೆ ನಿರ್ಧಾರ ಮಾಡಿದೆ ಸರ್ ವಿಧಾನಸಭೆಯಲ್ಲಿ. ನಾವು ಕರ್ನಾಟಕ ನಮ್ಮ ಮೇಲೆ We have no objection to going to the court. We have got already Supreme Court, Tribunal has decided it. When such being the case, how can he go? Supreme Court also cleared all the disputes. ಈಗ ಗೋವಾ ಸಿಎಂ ಹೇಳಿರೋ ವಿಚಾರನ ಕೇಂದ್ರದ ಗಮನಕ್ಕೆ ಏನಾದ್ರು ತರ್ತೀರಾ ಸರ್ ರಾಜ್ಯದಿಂದ? ಅವ್ರಿಗೆ ಯಾಕೆ ತರಬೇಕು? ಯಾಕಂತಂದ್ರೆ ಇನ್ನು ಪರಿಸರ ಇಲಾಖೆ ಕ್ಲಿಯರೆನ್ಸ್ ಆಗಿಲ್ಲ. No. Goa Chief Minister has no locus standi to make such a statement. In fact, in public forum, he said that the minister has told him that Central will not give permission for Mahadai, sir. That is the ಸೆಂಟ್ರಲ್ ಮಿನಿಸ್ಟರ್ controversy. ಹೇಳಿದ್ದಾರೆ ಅಂತ ಅವರು. That is the controversy, sir. Bhupendra Yadav has told him apparently that central government will not give permission, and he's made that announcement in a public forum. That is not correct. See, it is pending with the Government of India. That is the Environment Department and Forest Department coming under the central government. The central government has to give the permission, give the clearance. ಸರ್, ಇವತ್ತಿನ ಒಬಿಸಿ ಸಭೆ ಬಗ್ಗೆ ಬಿಜೆಪಿ ಅವರೊಂದು ಆರೋಪ ಮಾಡ್ತಿದ್ದಾರೆ ಸರ್. ಕಾಂಗ್ರೆಸ್ನವರಿಗೆ ಅಧಿಕಾರ ಇಲ್ಲದೆ ಹೋದಾಗ ಮಾತ್ರ ಒಬಿಸಿಗಳು ಹಿಂದುಳಿದ ವರ್ಗದವರು ನೆನಪಾಗುತ್ತೆ, ಅಧಿಕಾರಕ್ಕೆ ಬಂದಾಗ ನೆನಪಾಗಲ್ಲ. ನೆನಪಾಗೋದು ಅಧಿಕಾರ ಇಲ್ಲದೆ ಹೋದಾಗ, ಸಂವಿಧಾನ ಅಧಿಕಾರಕ್ಕೆ ಬಂದಾಗ ಸಂವಿಧಾನ ಅನ್ನೋದು ನೆನಪಾಗಲ್ಲ ಅಂತ. ಬಿಜೆಪಿಯವರು ಸೋಷಿಯಲ್ ಜಸ್ಟಿಸ್ ಪರ ಯಾವಾಗ ಇದ್ರು? ನೀವು ಹೇಳಪ್ಪ, ನಿಮ್ಮ ಹೆಸರೇನ್ರಿ? ವಿಕ್ರಮ್ ಸರ್. ವಿಕ್ರಮ್ ಯಾವಾಗಲೂ ಇದ್ರ? ಮಂಡಲ್ ಕಮಿಷನ್ ವರದಿನ ವಿರೋಧ ಮಾಡಿದವರು ಯಾರು? ಕಮಂಡಲ ಯಾತ್ರೆ ಶುರು ಮಾಡಿದವರು ಯಾರು? ಮಂಡಲ್ಗೆ ಪ್ರತಿಯಾಗಿ ಕಮಂಡಲ ಅಂತ ಯಾತ್ರೆ ಶುರು ಮಾಡಿದವರು ಯಾರು? ಒಂದು 200 ಆತ್ಮಹತ್ಯೆಗಳು ನಡೆದಾಗ ಸಂದರ್ಭದಲ್ಲಿ ಅದಕ್ಕೆ ಪ್ರಚೋದನೆ ಕೊಟ್ಟವರು ಯಾರು? ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ ರಿಸರ್ವೇಷನ್ ತಂದಾಗ 93ನಲ್ಲಿ ಅದಕ್ಕೆ ವಿರೋಧ ಮಾಡಿದವರು ಯಾರು? ಆಯಿತು. 73, 74th ಅಮೆಂಡ್ಮೆಂಟನ್ನು ವಿರೋಧ ಮಾಡಿದವರು ಯಾರು? ಯಾವಾಗ ಬಿಜೆಪಿ ಯಾವಾಗ ಸಂವಿಧಾನ ಇದೆಯಲ್ಲ, ಸಂವಿಧಾನನ ಯಾವಾಗ ಗೌರವಿಸಿದ್ದಾರೆ? ನೀವು ಆರ್ಗನೈಸರ್ ಪತ್ರಿಕೆ ನೋಡ್ಬೇಕು. ಅವತ್ತಂದು ಸಂವಿಧಾನ ಜಾರಿಗೆ ಬಂದಾಗ
1950ನೇ ಇಸ್ವಿ ಜನವರಿ 26ನೇ ತಾರೀಕು ಸಂವಿಧಾನ ಬಂದಾಗ ಸಾವರ್ಕರ್ ಏನು ಹೇಳಿದ್ದಾರೆ, ಗೋಲ್ವಾಲ್ಕರ್ ಏನು ಹೇಳಿದ್ದಾರೆ, ಇದನ್ನೆಲ್ಲ ನೋಡಬೇಕು. ಆಮೇಲೆ ಬಿ ಜೆ ಪಿಯವರು ಇದ್ದಾರಲ್ಲ, ಬರೀ ಸುಳ್ಳೇ ಹೇಳೋದು. ಅಂಬೇಡ್ಕರ್ ಅವರನ್ನು ಸೋಲಿಸಿದ್ರು ಕಾಂಗ್ರೆಸ್ನವರು. ಅಂಬೇಡ್ಕರ್ ಅವರೇ ಅವ್ರ ಸ್ನೇಹಿತರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನಂತ ಉಲ್ಲೇಖ ಮಾಡಿದ್ದಾರೆ ಅಂತಂದರೆ, ನಾನು ಸೋಲಿಸಿದವರು ಸಾವರ್ಕರ್, ಹಿಂದೂ ಮಹಾಸಭಾದ ಅಧ್ಯಕ್ಷ, ಮತ್ತು ರಂಗ ಕಮ್ಯುನಿಸ್ಟ್ ಪಾರ್ಟಿಯವರು ಅಂತ ಅಂಬೇಡ್ಕರ್ ಅವರೇ ಪತ್ರ ಬರೆದಿದ್ದಾರೆ. ಸಚ್ ಬೀಯಿಂಗ್ ದಿ ಕೇಸ್, ಇವರು ಸತ್ಯವಾಗಿ ಹೇಳಿದ್ದಾರೆ ಬಿ ಜೆ ಪಿಯವರು. ಸರ್, ನಿನ್ನೆ ಸಭೆ ನಡೀತು ಸುರ್ಜೇವಾಲಾ ಅವರ ನಿವಾಸದಲ್ಲಿ. 20 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ಪಟ್ಟಿ ತಯಾರಾಗಿದೆ ಅನ್ನೋ ಮಾಹಿತಿ. ಏನಾಯ್ತು? ನಾನು ಡಿ ಕೆ ಶಿವಕುಮಾರ್ ಅಭಿಪ್ರಾಯ ಕೊಟ್ಟಿದ್ದೀವಿ. ಇನ್ನು ಇಷ್ಟು 29 ಬೋರ್ಡು ಕಾರ್ಪೊರೇಷನ್ಗಳು, ಕೆಲವು ಅದರಲ್ಲಿ ರೀಪ್ಲೇಸ್ಮೆಂಟ್ ಎಲ್ಲ ಇದ್ದಾವೆ. ಈಗ MY ಪಾಟೀಲ್ ಬದಲಿಗೆ ಅವ್ರ ಮಗನ ಮಾಡಿದ್ದೀವಿ, ಕುಲಕರ್ಣಿ ಬದಲಿಗೆ ಅವನ ಹೆಂಡತಿ ಮಾಡಿದ್ದೀವಿ. ಆ ಥರ ಬಿಟ್ಟರೆ ಇನ್ನು ಉಳಿದವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿದ್ದೀವಿ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. MLC ಬಿಫೋರ್ ವಿಧಾನಸಭೆ ಆಗ್ಬೋದು ಸರ್, ಸೆಷನ್ಗಿಂತ ಮುಂಚೆ. ಪರಿಷತ್ ನೇಮಕಗಳು 4 ಪೆಂಡಿಂಗ್ ಇದಾವೆ. ವಿಧಾನಸಭೆ ಅಧಿವೇಶನಕ್ಕಿಂತ ಮುಂಚೆ ಏನಾದರೂ ಆಗಬಹುದಾ? ಅದು ಆಗ್ಬೋದು ಸರ್. ಹೆಚ್ಚು ಕುತೂಹಲ ಇರೋದು ರಾತ್ರಿ ನೀವು ಮೂವರು ತ್ರಿಮೂರ್ತಿಗಳು ಡಿನ್ನರ್ಗೆ ಹೋಗಿದ್ರು. ಮೀಟಿಂಗ್ ಮುಗಿಸ್ಕೊಂಡು ಟೈಮ್ ಆಗಿತ್ತಲ್ಲ, ಹಂಗೆ ಊಟಕ್ಕೆ ಹೋಗೋಣ ಅಂತ ಹೋಗೋದು ಅಷ್ಟೇ. ಅದರಲ್ಲಿ ವಿಶೇಷ ಏನಿಲ್ಲ. ಅದರಲ್ಲೂ ಅವರೇ ಸುರ್ಜೇವಾಲಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋದ್ರು. ಬೇರೆ ಬೇರೆ ರಾಂಗ್ ಇನ್ ದಟ್. ಅಲ್ಲ, ಅದ್ರಲ್ಲಿ ರಾಂಗ್ ಇಲ್ಲ. ಹೋಟ್ಲಿಗೆ ಹೋಗ್ಬಾರ್ದು ಅಂತಂದ್ರೆ ಹೆಂಗೆ? Sir, BJP is raising questions about